ಇವತ್ತು ಆ ಎಲ್ಲ ಭಾಗದವರನ್ನ ತಗಲಿದ್ದಾರೆ. ಎಸ್ ದಾಸೋಹಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಶರಣಬಸಪ್ಪ ಅಪ್ಪ ಧರಿಸಿದಂತಹ ಪೀಠ, ಖಡ್ಗ ಹಾಗೂ ಲಿಂಗ ಪ್ರಸಾದದ ಬಟ್ಟಲು ದೊಡ್ಡಪ್ಪ ಅಪ್ಪಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಶರಣಬಸಪ್ಪ ಅಪ್ಪ ಅವರು ಅಂತ್ಯಕ್ರಿಯೆಯಾದ ಬಳಿಕ ಇದೀಗ ವಿಧಿವಿಧಾನಗಳ ಮುಖಾಂತರ ಅವರು ಬಳಸ್ತಕ್ಕಂತಹ ಎಲ್ಲ ಧಾರ್ಮಿಕ ವಸ್ತುಗಳನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. 9ನೇ ಪೀಠಾಧಿಪತಿಯಾಗಿ ದೊಡ್ಡಪ್ಪ ಅಪ್ಪ ಮಾಡಲಿದ್ದಾರೆ. ಇವತ್ತಿನ ದಿವಸ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ಅದೇ ರೀತಿ ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಅನುಸಾರವಾಗಿ ಜಗದ್ಗುರು ಪಂಚಾಚಾರ್ಯರು ಮತ್ತು ಬಸವಾದಿ ಶಿವಶರಣರು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ಇವತ್ತಿನ ದಿವಸ ಇಲ್ಲಿ ನೆರೆದಿರುವಂತಹ ಎಲ್ಲಾ ಶಿವಾಚಾರ್ಯರ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ವೀರಶೈವ ಧರ್ಮದ ಪದ್ಧತಿಯಂತೆ ಅಂತಿಮ ಸಂಸ್ಕಾರವನ್ನ ನಾವು ನಡೆಸಿಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಾಧಿ ಕ್ರಿಯೆಗೆ ಬೇಕಾಗಿರುವಂತಹ 10,000 ಭಸ್ಮಗಳು, 1 ಲಕ್ಷ ಬಿಲ್ವ ಪತ್ರೆಗಳು, ಅದೇ ರೀತಿ ರುದ್ರಾಕ್ಷಿಗಳು, ನಾನಾ ವಿಧವಾಗಿರ್ತಕ್ಕಂಥ 108 ವನಸ್ಪತಿಗಳು ಎಲ್ಲದರಿಂದ ಏನಪ್ಪಾ ಸಮಾಧಿ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅದು ಪೈಪ್ ಅಳವಡಿಸಿರುವಂತಹ ಉದ್ದೇಶವೇನಂದ್ರೆ ನಾವೇನಪ್ಪಾ ಅಂದ್ರೆ ಪಂಚಭೂತಗಳ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಪಂಚಭೂತಗಳು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಶಿವನ 5 ಮುಖಗಳು. ಅದೇ ರೀತಿ ಪಂಚಭೂತಗಳು ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ ಇವಷ್ಟು ತತ್ವಗಳಿಂದ ಕೂಡಿರ್ತಕ್ಕಂಥ ನಾವು ಈ ಬ್ರಹ್ಮಾಂಡದೊಳಗ ಅಪ್ಪಾಜಿಯವರನ್ನ ಈ ಭೂಮಿ ಒಳಗ ನಾವೇನಪ್ಪಾ ಅಂತಂದ್ರೆ ನಾವು ಹುಟ್ಟಿರ್ತಕ್ಕಂಥ ಮಣ್ಣಿಂದ ಹೋಗುದು ಮಣ್ಣಿಗೆ, ಅದೇ ರೀತಿಯಾಗಿ ಆ ಪಂಚಭೂತಗಳ ತತ್ವಗಳೇನಪ್ಪಾ ಅಂತಂದ್ರೆ ನಾವು ಹೆಂಗ ಒಂದು ದೇವಸ್ಥಾನಕ್ಕೆ ಒಂದು ಶಿಖರವನ್ನು ಮಾಡ್ತೀವಿ, ಆ ಶಿಖರದ ಆದಿಯಾಗಿ ಬರ್ತಕ್ಕಂಥ ಒಂದು ತರಂಗಗಳು, ಆ ತರಂಗಗಳೇನಪ್ಪ ಈ ತಾಮ್ರದ ತಂತಿ ಮೂಲಕವಾಗಿ ಆಕಾಶ ತತ್ವವನ್ನು, ವಾಯು ತತ್ವವನ್ನು ಹೀರಿಕೊಂಡು ಅದನ್ನ ಭೂತತ್ವಕ್ಕೆ ಬಿಡುಗಡೆ ಮಾಡಿ ಅಲ್ಲಿ ಉತ್ಪತ್ತಿಯಾಗುವಂತ ಅಗ್ನಿ ತತ್ವದಿಂದ, ಉತ್ಪತ್ತಿಯಾಗುವಂತ ಜಲದಿಂದ ಬರುವಂತಹ ಸುವಾಸನೆಯಿಂದ ಏನಪ್ಪಾ ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಆಶೀರ್ವಾದ, ಬರುವಂತ ರೋಗ ರುಜಿನಗಳ ನಿರ್ಮೂಲನೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಆ ತಾಮ್ರ ತಂತಿಯನ್ನ ನಾವು ಹಾಕ್ತಾ ಇದ್ದೇವೆ. ಗ್ರಾಮ ದೇವತೆ ಅಂತಂದ್ರೆ ಈ ಗ್ರಾಮದೊಳಗಿರುವಂತಹ ಅಧಿದೇವರಾಗಿರ್ತಾರೆ ಮತ್ತು ಸ್ಥಾನ ದೇವರು. ನಾವು ಗ್ರಾಮದೊಳಗೆ ಎಲ್ಲೇ ಇದ್ರು ಕೂಡ ಗ್ರಾಮ ದೇವರು ಒಂದ್ ಕಡೆ ಆದ್ರೆ ಆ ಏರಿಯಾ ಒಳಗೊಂದು ದೇವತೆ ಇರುತ್ತೆ. ಆ ದೇವತೆಗಳನ್ನ ಬಿಟ್ಟು ನಾವು ಯಾವುದೇ ಪೂಜೆ ಮಾಡುವಂತ ಅರ್ಹತೆ ಇರೋದಿಲ್ಲ. ಮೊದಲು ಆ ದೇವತೆಗಳನ್ನ ಆರಾಧನೆ ಮಾಡಿಕೊಂಡು ನಾವು ಮುಂದೆ ಸಾಗಬೇಕಾಗ್ತದೆ. ಅದಕ್ಕೆ ಅಲ್ಲಿ ಸ್ಥಾಪನೆ ಮಾಡಿರುವಂತಹ 2 ಕಲಶಗಳನ್ನ, ಒಂದು ಗ್ರಾಮ ದೇವತೆ ಮತ್ತು ಸ್ಥಾನ ದೇವತೆಯನ್ನ ಪ್ರತಿರೂಪವಾಗಿ ಏನಪ್ಪಾ ಸ್ಥಾಪನೆಯನ್ನು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸಮಾಧಿ ಕ್ರಿಯೆಯನ್ನು ಮಾಡ್ತೇವೆ. ಇದು ವೀರಶೈವ ಲಿಂಗಾಯತ ಪರಂಪರೆ ಬರುವಂತಹ ವಿಧಿವಿಧಾನಗಳು ವೀರಶೈವ ಆಗಮುಕ್ತವಾಗಿ ಇರುತ್ತದೆ. ಇಲ್ಲಿ ನಡೆಯುವಂತಹ ಕ್ರಿಯೆ ಏನಂದ್ರೆ ಪೂಜಾ ಅಪ್ಪಾಜಿಯವರ ತಲೆ ಮೇಲಿರುವಂತಹ ಪೇಠ ಆಗಿರಬಹುದು, ಅವರ ಕೊರಳಲ್ಲಿರುವಂತಹ ಲಿಂಗದ ಕಾಯಿ ಆಗಿರಬಹುದು, ಮತ್ತೆ ಅವರ ಧಾರಣೆ ಮಾಡಿರುವಂತಹ ಪೀಠದ ಖಡ್ಗ ಆಗಿರಬಹುದು, ಅದನ್ನೇನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಮುಂದೆ ನಡೆಯುವಂತ ಈ ಸಂಸ್ಥಾನದೊಳಗೆ ನಡೆಯುವಂತ ಎಲ್ಲಾ ಕ್ರಿಯೆಗಳನ್ನಪ್ಪ ಅಂತಂದ್ರೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಹೊತ್ಕೊಂಡು ಮುಂದೆ ಸಾಗ್ಬೇಕಂತ ಹೇಳಿ ಅವರ ತಲೆ ಮೇಲೆ ಇರ್ತಕ್ಕಂಥ ಭಾರವನ್ನ ಇವತ್ತಿನ ದಿವಸ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಹೊರಿಸ್ತಾರೆ, ಹಸ್ತಾಂತರ ಮಾಡ್ತಾರೆ. ಪೇಟ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಲಿಂಗದ ಕಾಯಿ ಆಗಿರ್ಬೋದು, ಅದು ಹಸ್ತಾಂತರವನ್ನು ಮಾಡ್ತಾರೆ. ಆಯ್ತಾ. ಪರಶ ಬಟ್ಟಲವನ್ನು ಹಿಡಿಯುವಂತ ಅಧಿಕಾರ ಆ ಮನೆತನದೊಳಗ ಹುಟ್ಟಿ ಬಂದಿರತಕ್ಕಂಥ ಹಿರಿಯ ಮಗನಿಗಿರುತ್ತೆ. ಹಾಗಾಗಿ ಪರಶ ಬಟ್ಟಲದ ಮುಂದಿನ ಅಧಿಕಾರವನ್ನ ಮುಂದೆ ಈ ಪ್ರಸಾದದ ಮಹಾಮನೆಯನ್ನು ಬೆಳಗಲಿ ಅಂತ ಹೇಳಿ ಪ್ರಸಾದ ಬಟ್ಟಲ ಆದಿಯಾಗಿ ಎಲ್ಲವೂ ಕೂಡ ಚಿರಂಜೀವಿ ದೊಡ್ಡಪ್ಪ ಅಪ್ಪರು ತಾವು ನೋಡ್ತಾ ಇದ್ರೆ ಆ ದೃಶ್ಯಾವಳಿಗಳಲ್ಲಿ ಇದು ಕಲಬುರಗಿಯ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಇದೀಗ ವೀರಶೈವ ಲಿಂಗಾಯತ ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ಎಲ್ಲಾ ರೀತಿಯಾದಂತಹ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮುಖಾಂತರ ಅಲ್ಲಿ ಸ್ವಾಮೀಜಿಗಳು ಬಂದಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಪುರೋಹಿತರಿದ್ದಾರೆ, ಅನೇಕ ಮಠಾಧೀಶರ ಮಠ ಪರಂಪರೆ ಕೂಡ ಇದೆ. ಎಲ್ಲ ಒಂದು ಧಾರ್ಮಿಕ ವಿಧಿವಿಧಾನ ಮುಖಾಂತರ ರುದ್ರಾಕ್ಷಿಗಳನ್ನು ತರಿಸಲಾಗಿದೆ, ಬಿಲ್ವಪತ್ರೆಯನ್ನು ತರಿಸಲಾಗಿದೆ, ವನಸ್ಪತಿ, ಅದೇ ರೀತಿಯಾಗಿ ತಾಮ್ರದ ತಂತಿ ಕೂಡ ಮಾಡಲಾಗಿದೆ. ಸೊ ಎಲ್ಲವೂ ಕೂಡ ಈಗ ವೀರಶೈವ ಲಿಂಗಾಯತ ಧಾರ್ಮಿಕ ಒಂದು ಪರಂಪರೆ ಮುಖಾಂತರ ಅವರ ಒಂದು ಪದ್ಧತಿಯ ಪ್ರಕಾರ ಅನುಸಾರವಾಗಿ ಒಂದು ಮಹಾಮಠದ ಮಹಾಮಂಟಪದ ಆವರಣದಲ್ಲಿ ಧಾರ್ಮಿಕವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಮುಖಾಂತರ ಅಂತ್ಯಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ತ್ರಿವಿಧ ದಾಸೋಹಿ ಅಂತಕ್ಕಂತಹ ಬಿರುದನ್ನು ಪಡೆದುಕೊಂಡಿರತಕ್ಕಂತಹ ಕಲಬುರಗಿಯ ಭಾಗದ ಆಶಾಕಿರಣ ಅಂತಾನೆ ಹೇಳಬಹುದು ಡಾಕ್ಟರ್ ಶರಣಬಸಪ್ಪ ಅಪ್ಪಾರವರು. ಇದೀಗ ಈ ಒಂದು ಶರಣಬಸಪ್ಪ ಅಪ್ಪ ಸಂಸ್ಥಾನ ಮಠವನ್ನ ಮುಂದಿನ ಪೀಠಾಧಿಪತಿ ಈ ಒಂದು ಕಾರ್ಯಭಾರವನ್ನ ಮುಂದುವರಿಸಲಿಕ್ಕೆ ಹೋಗಲಿಕ್ಕೆ ಅವರ ಚಿರಂಜೀವಿಯಾಗಿರ್ತಕ್ಕಂತಹ ದೊಡ್ಡಪ್ಪ ಅಪ್ಪನವರಿಗೆ ಆ ಒಂದು ಅಧಿಕಾರವನ್ನ ವಹಿಸಲಿಕ್ಕೆ ಲಿಂಗಿಕರಾಗಿರ್ತಕ್ಕಂತಹ ಶರಣಬಸಪ್ಪ ಅಪ್ಪ ಅವರು ಏನು ತಾವು ದಿನಬಳಕೆಯಾಗಿ ಬಳಸ್ತಾ ಇರತಕ್ಕಂತಹ ಲಿಂಗ ಆಗಿರಬಹುದು, ರುದ್ರಾಕ್ಷಿ ಆಗಿರಬಹುದು, ಖಡ್ಗ ಆಗಿರಬಹುದು, ಎಲ್ಲವನ್ನೂ ಕೂಡ
ಧಾರ್ಮಿಕ ಪದ್ಧತಿಯ ನಿಯಮಾನುಸಾರವಾಗಿ ವೀರಶೈವ ಲಿಂಗಾಯತದ ತತ್ವಗಳ ಅಡಿಯಲ್ಲಿ ದೊಡ್ಡಪ್ಪ ಅಪ್ಪನವರಿಗೆ ಈಗ ವರ್ಗಾಯಿಸಲಾಗ್ತಾ ಇದೆ. ಸಾಕಷ್ಟು ಗಣ್ಯರಿದ್ದಾರೆ, ಸಾಕಷ್ಟು ಧಾರ್ಮಿಕ ಮುಖಂಡರಿದ್ದಾರೆ. ಭಸ್ಮಗಳನ್ನು ಬಳಸಲಾಗಿದೆ ಅಂತ್ಯಕ್ರಿಯೆಯಲ್ಲಿ, ರುದ್ರಾಕ್ಷಿಗಳನ್ನು ಬಳಸಲಾಗಿದೆ, ಬಿಲ್ವ ಪತ್ರೆಗಳನ್ನು ಬಳಸಲಾಗಿದೆ, ವನಸ್ಪತಿಯನ್ನು ಬಳಸಲಾಗಿದೆ, ತಾಮ್ರದ ತಂತಿಗಳನ್ನು ಬಳಸಲಾಗಿದೆ, ಬೆಳ್ಳಿಯ ಬಟ್ಟೆಗಳನ್ನು ಬಳಸಲಾಗಿದೆ. ಸೊ ಅಂದುಕೊಂಡಂತೆ ಹಾಗಾಗಿ ಕಲಬುರಗಿಯ ಆಶಾಕಿರಣ ಇಂದು ಅಕ್ಷರಶಃ ಮುಳುಗಿ ಹೋಗಿರ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ಭಕ್ತರಲ್ಲಿ ಚಿಂತಾಕ್ರಾಂತವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಮ್ಮ ಭಾಗದ ಆಶಾಕಿರಣವನ್ನು ನಾವು ಕಳೆದುಕೊಂಡಿರುವಂತಕ್ಕಂತಹ ದುಃಖದ ಮಡುವಿನಲ್ಲಿ ಅಪಾರ ಪ್ರಮಾಣದ ಆ ಭಕ್ತರು ಮನಸ್ಸಿನಲ್ಲೇ ಕೊರಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ವೀರಶೈವ ಲಿಂಗಾಯತರ ಎಲ್ಲ ಧಾರ್ಮಿಕ ಪರಂಪರೆ ಪ್ರಕಾರವಾಗಿ ಅಂತ್ಯಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಕಲಬುರಗಿಯ ಡಾಕ್ಟರ್ ಶರಣಬಸವ ಅಪ್ಪಾರವರ ಲಿಂಗೈಕ್ಯ ಅಂತ್ಯಕ್ರಿಯೆ ಒಂದು ಇವತ್ತು ಆ ಎಲ್ಲ ಭಾಗದವರನ್ನ ತಗಲಿದ್ದಾರೆ. ಎಸ್ ದಾಸೋಹಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಶರಣಬಸಪ್ಪ ಅಪ್ಪ ಧರಿಸಿದಂತಹ ಪೀಠ, ಖಡ್ಗ ಹಾಗೂ ಲಿಂಗ ಪ್ರಸಾದದ ಬಟ್ಟಲು ದೊಡ್ಡಪ್ಪ ಅಪ್ಪಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಶರಣಬಸಪ್ಪ ಅಪ್ಪ ಅವರು ಅಂತ್ಯಕ್ರಿಯೆ ಆದ ಬಳಿಕ ಇದೀಗ ವಿಧಿವಿಧಾನಗಳ ಮುಖಾಂತರ ಅವರು ಬಳಸ್ತಕ್ಕಂತಹ ಎಲ್ಲ ಧಾರ್ಮಿಕ ವಸ್ತುಗಳನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. 9ನೇ ಪೀಠಾಧಿಪತಿಯಾಗಿ ದೊಡ್ಡಪ್ಪ ಅಪ್ಪ ಮಾಡಲಿದ್ದಾರೆ. ಇವತ್ತಿನ ದಿವಸ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶರಣಬಸವ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ಅದೇ ರೀತಿ ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಅನುಸಾರವಾಗಿ ಜಗದ್ಗುರು ಪಂಚಾಚಾರ್ಯರು ಮತ್ತು ಬಸವಾದಿ ಶಿವಶರಣರು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ಇವತ್ತಿನ ದಿವಸ ಇಲ್ಲಿ ನೆರೆದಿರುವಂತಹ ಎಲ್ಲಾ ಶಿವಾಚಾರ್ಯರ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ವೀರಶೈವ ಧರ್ಮದ ಪದ್ಧತಿಯಂತೆ ಅಂತಿಮ ಸಂಸ್ಕಾರವನ್ನ ನಾವು ನಡೆಸಿಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಾಧಿ ಕ್ರಿಯೆಗೆ ಬೇಕಾಗಿರುವಂತಹ 10,000 ಭಸ್ಮಗಳು, 1 ಲಕ್ಷ ಬಿಲ್ವ ಪತ್ರೆಗಳು, ಅದೇ ರೀತಿ ರುದ್ರಾಕ್ಷಿಗಳು, ನಾನಾ ವಿಧವಾಗಿರ್ತಕ್ಕಂಥ 108 ವನಸ್ಪತಿಗಳು ಎಲ್ಲದರಿಂದ ಏನಪ್ಪ ಸಮಾಧಿ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅದು ಪೈಪ್ ಅಳವಡಿಸಿರುವಂತಹ ಉದ್ದೇಶವೇನೆಂದ್ರೆ ನಾವೇನಪ್ಪ ಅಂದ್ರೆ ಪಂಚಭೂತಗಳ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಪಂಚಭೂತಗಳು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಶಿವನ 5 ಮುಖಗಳು. ಅದೇ ರೀತಿ ಪಂಚಭೂತಗಳು ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ ಇವಷ್ಟು ತತ್ವಗಳಿಂದ ಕೂಡಿರ್ತಕ್ಕಂಥ ನಾವು ಈ ಬ್ರಹ್ಮಾಂಡದೊಳಗ ಅಪ್ಪಾಜಿಯವರನ್ನ ಈ ಭೂಮಿ ಒಳಗ ನಾವೇನಪ್ಪಾ ಅಂತಂದ್ರೆ ನಾವು ಹುಟ್ಟಿರ್ತಕ್ಕಂಥ ಮಣ್ಣಿಂದ ಹೋಗುದು ಮಣ್ಣಿಗೆ, ಅದೇ ರೀತಿಯಾಗಿ ಆ ಪಂಚಭೂತಗಳ ತತ್ವಗಳೇನಪ್ಪಾ ಅಂತಂದ್ರೆ ನಾವು ಹೆಂಗೊಂದು ದೇವಸ್ಥಾನಕ್ಕೆ ಒಂದು ಶಿಖರವನ್ನು ಮಾಡ್ತೀವಿ, ಆ ಶಿಖರದ ಆದಿಯಾಗಿ ಬರ್ತಕ್ಕಂಥ ಒಂದು ತರಂಗಗಳು, ಆ ತರಂಗಗಳೇನಪ್ಪ ಈ ತಾಮ್ರದ ತಂತಿ ಮೂಲಕವಾಗಿ ಆಕಾಶ ತತ್ವವನ್ನು, ವಾಯು ತತ್ವವನ್ನು ಹೀರಿಕೊಂಡು ಅದನ್ನ ಭೂತತ್ವಕ್ಕೆ ಬಿಡುಗಡೆ ಮಾಡಿ ಅಲ್ಲಿ ಉತ್ಪತ್ತಿಯಾಗುವಂತ ಅಗ್ನಿ ತತ್ವದಿಂದ, ಉತ್ಪತ್ತಿಯಾಗುವಂತ ಜಲದಿಂದ ಬರುವಂತಹ ಸುವಾಸನೆಯಿಂದ ಏನಪ್ಪಾ ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಆಶೀರ್ವಾದ, ಬರುವಂತ ರೋಗ ರುಜಿನಗಳ ನಿರ್ಮೂಲನೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಆ ತಾಮ್ರ ತಂತಿಯನ್ನ ನಾವು ಹಾಕ್ತಾ ಇದ್ದೇವೆ. ಗ್ರಾಮ ದೇವತೆ ಅಂತಂದ್ರೆ ಈ ಗ್ರಾಮದೊಳಗಿರುವಂತ ಅಧಿದೇವರಾಗಿರ್ತಾರೆ ಮತ್ತು ಸ್ಥಾನ ದೇವರು. ನಾವು ಗ್ರಾಮದೊಳಗೆ ಎಲ್ಲೇ ಇದ್ರು ಕೂಡ ಗ್ರಾಮ ದೇವರು ಒಂದ್ ಕಡೆ ಆದ್ರೆ ಆ ಏರಿಯಾ ಒಳಗೊಂದು ದೇವತೆ ಇರುತ್ತೆ. ಆ ದೇವತೆಗಳನ್ನ ಬಿಟ್ಟು ನಾವು ಯಾವುದೇ ಪೂಜೆ ಮಾಡುವಂತ ಅರ್ಹತೆ ಇರೋದಿಲ್ಲ. ಮೊದಲು ಆ ದೇವತೆಗಳನ್ನ ಆರಾಧನೆ ಮಾಡಿಕೊಂಡು ನಾವು ಮುಂದೆ ಸಾಗಬೇಕಾಗ್ತದೆ. ಅದಕ್ಕೆ ಅಲ್ಲಿ ಸ್ಥಾಪನೆ ಮಾಡಿರುವಂತಹ 2 ಕಲಶಗಳನ್ನ ಒಂದು ಗ್ರಾಮ ದೇವತೆ ಮತ್ತು ಸ್ಥಾನ ದೇವತೆಯನ್ನ ಪ್ರತಿರೂಪವಾಗಿ ಏನಪ್ಪ ಸ್ಥಾಪನೆಯನ್ನು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸಮಾಧಿ ಕ್ರಿಯೆಯನ್ನು ಮಾಡ್ತೇವೆ. ಇದು ವೀರಶೈವ ಲಿಂಗಾಯತ ಪರಂಪರೆ ಬರುವಂತಹ ವಿಧಿವಿಧಾನಗಳು ವೀರಶೈವ ಆಗಮುಕ್ತವಾಗಿ ಇರುತ್ತದೆ. ಇಲ್ಲಿ ನಡೆಯುವಂತಹ ಕ್ರಿಯೆ ನಂತರ ಪೂಜಾ ಅಪ್ಪಾಜಿಯವರ ತಲೆ ಮೇಲಿರುವಂತಹ ಪೇಠ ಆಗಿರಬಹುದು, ಅವರ ಕೊರಳಲ್ಲಿರುವಂತಹ ಲಿಂಗದ ಕಾಯಿ ಆಗಿರಬಹುದು, ಮತ್ತೆ ಅವರು ಧಾರಣೆ ಮಾಡಿರುವಂತಹ ಪೀಠದ ಖಡ್ಗ ಆಗಿರಬಹುದು, ಅದನ್ನೇನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಮುಂದೆ ನಡೆಯುವಂತ ಈ ಸಂಸ್ಥಾನದೊಳಗೆ ನಡೆಯುವಂತ ಎಲ್ಲಾ ಕ್ರಿಯೆಗಳನ್ನಪ್ಪ ಅಂತಂದ್ರೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಹೊತ್ಕೊಂಡು ಮುಂದೆ ಸಾಗ್ಬೇಕಂತ ಹೇಳಿ ಅವರ ತಲೆ ಮೇಲೆ ಇರ್ತಕ್ಕಂಥ ಭಾರವನ್ನ ಇವತ್ತಿನ ದಿವಸ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಹೊರಿಸ್ತಾರೆ, ಹಸ್ತಾಂತರ ಮಾಡ್ತಾರೆ. ಪೇಟ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಲಿಂಗದ ಕಾಯಿ ಆಗಿರ್ಬೋದು, ಅದು ಹಸ್ತಾಂತರವನ್ನು ಮಾಡ್ತಾರೆ. ಆಯ್ತಾ. ಪರಶ ಬಟ್ಟಲವನ್ನ ಹಿಡಿಯುವಂತ ಅಧಿಕಾರ ಆ ಮನೆತನದೊಳಗ ಹುಟ್ಟಿ ಬಂದಿರತಕ್ಕಂಥ ಹಿರಿಯ ಮಗನಿಗಿರುತ್ತೆ. ಹಾಗಾಗಿ ಪರಶ ಬಟ್ಟಲದ ಮುಂದಿನ ಅಧಿಕಾರವನ್ನ ಮುಂದೆ ಈ ಪ್ರಸಾದದ ಮಹಾಮನೆಯನ್ನು ಬೆಳಗಲಿ ಅಂತ ಹೇಳಿ ಪ್ರಸಾದ ಬಟ್ಟಲ ಆದಿಯಾಗಿ ಎಲ್ಲವೂ ಕೂಡ ಚಿರಂಜೀವಿ ದೊಡ್ಡಪ್ಪ ಅವರಿಗೆ ಹಸ್ತಾಂತರ. ಎಸ್, ತಾವು ನೋಡ್ತಾ ಇದ್ರೆ ಆ ದೃಶ್ಯಾವಳಿಗಳಲ್ಲಿ ಇದು ಕಲಬುರಗಿಯ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಆದ ಹಿನ್ನೆಲೆಯಲ್ಲಿ ಇದೀಗ ವೀರಶೈವ ಲಿಂಗಾಯತ ಧಾರ್ಮಿಕ
ವಿಧಿವಿಧಾನಗಳ ಮುಖಾಂತರ ಎಲ್ಲಾ ರೀತಿಯಾದಂತಹ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮುಖಾಂತರ ಅಲ್ಲಿ ಸ್ವಾಮೀಜಿಗಳು ಬಂದಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಪುರೋಹಿತರಿದ್ದಾರೆ, ಅನೇಕ ಮಠಾಧೀಶರ ಮಠ ಪರಂಪರೆ ಕೂಡ ಇದೆ. ಎಲ್ಲ ಒಂದು ಧಾರ್ಮಿಕ ವಿಧಿವಿಧಾನ ಮುಖಾಂತರ ರುದ್ರಾಕ್ಷಿಗಳನ್ನು ತರಿಸಲಾಗಿದೆ, ಬಿಲ್ವಪತ್ರೆಯನ್ನು ತರಿಸಲಾಗಿದೆ, ವನಸ್ಪತಿ, ಅದೇ ರೀತಿಯಾಗಿ ತಾಮ್ರದ ತಂತಿ ಕೂಡ ಮಾಡಲಾಗಿದೆ. ಸೊ ಎಲ್ಲವೂ ಕೂಡ ಈಗ ವೀರಶೈವ ಲಿಂಗಾಯತ ಧಾರ್ಮಿಕ ಒಂದು ಪರಂಪರೆ ಮುಖಾಂತರ ಅವರ ಒಂದು ಪದ್ಧತಿಯ ಪ್ರಕಾರ ಅನುಸಾರವಾಗಿ ಒಂದು ಮಹಾಮಠದ ಮಹಾಮಂಟಪದ ಆವರಣದಲ್ಲಿ ಧಾರ್ಮಿಕವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಮುಖಾಂತರ ಅಂತ್ಯಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ತ್ರಿವಿಧ ದಾಸೋಹಿ ಅಂತಕ್ಕಂತಹ ಬಿರುದನ್ನು ಪಡೆದುಕೊಂಡಿರತಕ್ಕಂತಹ ಕಲಬುರಗಿಯ ಭಾಗದ ಆಶಾ ಕಿರಣ ಅಂತಾನೆ ಹೇಳಬಹುದು ಡಾಕ್ಟರ್ ಶರಣಬಸಪ್ಪ ಅಪ್ಪಾರವರು. ಇದೀಗ ಈ ಒಂದು ಶರಣಬಸಪ್ಪ ಅಪ್ಪ ಸಂಸ್ಥಾನ ಮಠವನ್ನ ಮುಂದಿನ ಪೀಠಾಧಿಪತಿ ಈ ಒಂದು ಕಾರ್ಯಭಾರವನ್ನ ಮುಂದುವರಿಸಲಿಕ್ಕೆ ಹೋಗಲಿಕ್ಕೆ ಅವರ ಚಿರಂಜೀವಿಯಾಗಿರ್ತಕ್ಕಂತಹ ದೊಡ್ಡಪ್ಪ ಅಪ್ಪನವರಿಗೆ ಆ ಒಂದು ಅಧಿಕಾರವನ್ನ ವಹಿಸಲಿಕ್ಕೆ ಲಿಂಗಿಕರಾಗಿರ್ತಕ್ಕಂತಹ ಶರಣಬಸಪ್ಪ ಅಪ್ಪ ಅವರು ಏನು ತಾವು ದಿನಬಳಕೆಯಾಗಿ ಬಳಸ್ತಾ ಇರತಕ್ಕಂತಹ ಲಿಂಗ ಆಗಿರಬಹುದು, ರುದ್ರಾಕ್ಷಿ ಆಗಿರಬಹುದು, ಖಡ್ಗ ಆಗಿರಬಹುದು, ಎಲ್ಲವನ್ನೂ ಕೂಡ ಧಾರ್ಮಿಕ ಪದ್ಧತಿಯ ನಿಯಮಾನುಸಾರವಾಗಿ ವೀರಶೈವ ಲಿಂಗಾಯತದ ತತ್ವಗಳ ಅಡಿಯಲ್ಲಿ ದೊಡ್ಡಪ್ಪ ಅಪ್ಪನವರಿಗೆ ಈಗ ವರ್ಗಾಯಿಸಲಾಗ್ತಾ ಇದೆ. ಸಾಕಷ್ಟು ಗಣ್ಯರಿದ್ದಾರೆ, ಸಾಕಷ್ಟು ಧಾರ್ಮಿಕ ಮುಖಂಡರಿದ್ದಾರೆ. ಭಸ್ಮಗಳನ್ನು ಬಳಸಲಾಗಿದೆ ಅಂತ್ಯಕ್ರಿಯೆಯಲ್ಲಿ, ರುದ್ರಾಕ್ಷಿಗಳನ್ನು ಬಳಸಲಾಗಿದೆ, ಬಿಲ್ವಪತ್ರೆಗಳನ್ನು ಬಳಸಲಾಗಿದೆ, ವನಸ್ಪತಿಯನ್ನು ಬಳಸಲಾಗಿದೆ, ತಾಮ್ರದ ತಂತಿಗಳನ್ನು ಬಳಸಲಾಗಿದೆ, ಬೆಳ್ಳಿಯ ಬಟ್ಟೆಗಳನ್ನು ಬಳಸಲಾಗಿದೆ. ಸೊ ಅಂದುಕೊಂಡಂತೆ ಹಾಗಾಗಿ ಕಲಬುರಗಿಯ ಆಶಾ ಕಿರಣ ಇಂದು ಅಕ್ಷರಶಃ ಮುಳುಗಿ ಹೋಗಿರತಕ್ಕಂಥದ್ದು, ಒಂದು ರೀತಿಯಲ್ಲಿ ಭಕ್ತರಲ್ಲಿ ಚಿಂತಾಕ್ರಾಂತವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನಮ್ಮ ಭಾಗದ ಆಶಾ ಕಿರಣವನ್ನು ನಾವು ಕಳೆದುಕೊಂಡಿರುವಂತಕ್ಕಂತಹ ದುಃಖದ ಮಡುವಿನಲ್ಲಿ ಅಪಾರ ಪ್ರಮಾಣದ ಭಕ್ತರು ಮನಸ್ಸಿನಲ್ಲೇ ಕೊರಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ವೀರಶೈವ ಲಿಂಗಾಯತದ ಎಲ್ಲ ಧಾರ್ಮಿಕ ಪರಂಪರೆ ಪ್ರಕಾರವಾಗಿ ಅಂತ್ಯಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಕಲಬುರಗಿಯ ಡಾಕ್ಟರ್ ಶರಣಬಸವ ಅಪ್ಪಾರವರ ಲಿಂಗೈಕ್ಯ ಅಂತ್ಯಕ್ರಿಯೆ ಒಂದು